ಯಾವ ಮಠದ ಸ್ವಾಮೀಜಿ ಪೀಠಾಧ್ಯಕ್ಷರು ಇಲ್ಲಂದ್ರೂ ಪರವಾಗಿಲ್ಲ, ಯಾವ ರೀತಿ ಸಂಸ್ಕಾರ ಈ ಬುದ್ಧಿ ಹಂಚ್ಕೊಳ್ಳೋದಾಗಿರ್ಬೋದು, ಲಿಂಗಧಾರಣೆ ಮಾಡ್ಕೊಳ್ಳೋದಾಗಿರ್ಬೋದು, ವಿಶೇಷವಾಗಿ ಹಿರಿಯರಿಗೆ ಗೌರವವನ್ನು ಕೊಡೋದಾಗಿರ್ಬೋದು, ಇವೆಲ್ಲವನ್ನು ನೀವೆಲ್ಲ ಉಳಿಸ್ಕೊಂಡು ಹೋಗ್ತಾ ಇದ್ರಿ. ಚೆನ್ನಮ್ಮ ತಾಯಿ ಹೋರಾಟ ಮಾಡುವಾಗ ಈಗ ಏನಾಗಿತ್ತು ಅಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಲಪಂಗ್ರದಾರಲ್ಲ, ಇವರೆಲ್ಲ ಇವು MP ಗಳು MLಗಳು ಮಿನಿಸ್ಟರ್ಗಳು ಭಾಳ ಲಪಂಗ್ರವರು. ಇವರೆಲ್ಲ ತಮ್ಮ ಜಾತಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಾರ. ಈ ಚೆನ್ನಮ್ಮ ಈ ಪಂಚಮಸಾಲಿ ಸಮಾಜದವರು, ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಕುರುಬರು ಸಮಾಜದವ, ಅಂಬಿಗರ ಚೌಡಯ್ಯ ಅಂಬಿಯರ ಸಮಾಜ, ಇವೆಲ್ಲ ಮೊದಲು ಇದ್ದಿದ್ದಲ್ಲಿ ನೀವು ಅರ್ಥ ಮಾಡ್ಕೊಂಡು ಸುಮಾರು ವರ್ಷಗಳ ಹಿಂದೆ ಹೋದ್ರ ಇವರೆಲ್ಲ ಹೋರಾಟ ಮಾಡ್ಯಾರ. ಸ್ವಾತಂತ್ರ್ಯ ಹೋರಾಟ ಸಿಗಾಗ ಅಲ್ರಿ ಚೆನ್ನಮ್ಮ ಹೋರಾಟ ಮಾಡ್ಬೇಕಾದ್ರ ಸಂಗೊಳ್ಳಿ ರಾಯಣ್ಣ ಕುರುಬರು ಸಮಾಜದವ ಅವ ಹೇಳ್ದಂಗ ತಾಯಿ ಯಾಕೆ ಹೇಳ್ತಿದ್ರು, ಅವಾಗ ಭಾವನೆ ಇದ್ದಿದ್ದು ನಂಗ ಎಲ್ಲರೂ ನನ್ನವರು ನಮ್ಮವರು ಈ ದೇಶಕ್ಕಾಗಿ ನಾವು ಹೋರಾಟ ಅನ್ನುವಂತ ಭಾವನೆ ಇತ್ತು ಅವಾಗೆಲ್ಲ ಹೋರಾಟ ಮಾಡೋರ ಹತ್ರ. ಈಗ ರಾಜಕೀಯ ವ್ಯಕ್ತಿಗಳ ಬಳಿ ಹೆಂಗಾಗ್ಬಿಟ್ಟೈತೆ ಅಂದ್ರ ಅವ್ರು ಬ್ಯಾಳಿ ಕುಸ್ಕೊಳಕತ್ತಾರ. ಈಗ ಹೆಂಗಂದ್ರ ಏನ್ ಹೋಗ್ತಾರ ಲಪಾಂಗ್ರಿ ಇವ್ರು ಬಿಜಾಪುರದ ಶಬ್ದ ಐತಿ, ನಾ ಬಳಸೋದು ಬೇಡ, ಈ ಸಮಾಜ ನನ್ನ ಜೊತೆ ಇರ್ತೈತಿ. ಆಹಾ ಸಮಾಜದ ಶಾಸಕರು ಅವ್ರವ್ರು ಆಲಸ್ಯ ಮಾಡ್ತಾರ. ನಾ ಕೂಡಸಂ ಸ್ವಾಮಿಗಳಿಗೆ ಬಹಳ ಸಲ ಇದೀನಿ, ಅವ ಲಪಾಂಗ ಸಿದ್ದರಾಮಯ್ಯ ಕೊಡಾಲತ್ತೀನಿ. ನಾ ಲಪಾಂಗದಾನ ಬಹಳ ಲಪಾಂಗ, ಎಂತ ಲಪಾಂಗದಾನಂದ್ರ ಅವ ಯಾವ್ಯಾವ ಮುಖ್ಯಮಂತ್ರಿ ಆಗ್ತಾನೆ ಬರೀ ಗದ್ದಾನೆ ಎಬ್ಬಿಸ್ತಾನವ. ವೀರಶೈವ ಲಿಂಗಾಯತ ಅದೊಂದು ಎಬ್ಬಿಸಿದ, ಇವ್ರು ಸುಮ್ ಕೂತವ್ರು ಇವ್ರಿಗಿಟ್ಟು ಹೋರಾಟ ಮಾಡಕ್ ಎಬ್ಬಿಸ್ತಾವನೆ ಅವನೇ ಪುಣ್ಯಾತ್ಮ. ಮತ್ ಇವ್ರು BM ಪಾಟೀಲ್ರು ಹೋಗಿದ್ರು ಬೆಂಗಳೂರಾಗ, ಸ್ವಾಮಿಗಳು ಯಾರು ಹೆಗಲ್ನ ಕೈ ಹಾಕ್ತಾರನ್ರಿ? ಸ್ವಾಮಿಗಳು ಹೆಗಲ್ನ ಕೈ ಹಾಕ್ತಾರನಿ? ಯಾರು ಸ್ವಾಮಿಗಳು ಭಕ್ತರು ಹೆಗಲ್ನ ಕೈ ಹಾಕ್ಬೋದು. ಆ ವಕೀಲರ ಮೀಟಿಂಗ್ ಒಳಗೆ ಸಿದ್ದರಾಮಯ್ಯ ಒಳಗ್ ಬರ್ತಾನ, ನಮ್ಮ ಸ್ವಾಮಿಗಳು ಹೆಗಲ್ನ ಕೈ ಹಾಕ್ತಾನ. ನಾ ಅದ ಕಪಾಳ ಹೊಡ್ಬಿಡ್ತೇನೆ, ಹುಚ್ಚ ಮಗನೇ ಸರಿ ಸೈಡ್ ಅಂತಿದ್ದೆ ನಾನು. ಯಾಕಂದ್ರ ಒಬ್ಬ ಸ್ವಾಮಿಗಳ ಸ್ಥಾನಮಾನ ಇರ್ತೈತೆ, ಎಟ್ಟೆ ಆತ್ಮೀಯತೆ ಇರಲಿ, ಸ್ವಾಮಿಗಳು ಹೆಗಲ್ ಕೈ ಹಾಕಿ ಸ್ವಾಮಿಗಳು ಹೆಗಲ್ ಮೇಲೆ ಕೈ ಹಾಕ್ತಾನ. ಅದಕ್ಕೆ ಇಂಥ CM ಏನ್ ಮಾಡೋದು? ಯಾವ ಬೇಕಾದ್ ಮಾಡಲ್ಲ, ಬೇಕಾದ್ ನನ್ನ ಸ್ವಾಮೀಜಿಯವ್ರು ಹೇಳಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ. ಯಾವ ಕಾಲಕ್ಕೂ ಕೊಡಲ್ಲ ಇನ್ನ ಏನು ಕೊಟ್ರೆ ಇವ್ರು ಬೇರೆ ಸರ್ಕಾರದವ್ರಿಗೆ ಕೊಡೋರು, ಇಮಾತು ಯಾವ ಕಾಲಕ್ಕೂ ಕೊಡಲ್ಲ. ಇವ ಭಾಳ ಆತ್ಮೀಯ ನಮ್ಮ ಸ್ವಾಮೀಜಿಯವ್ರ ಜೊತೆ ಸಿದ್ದರಾಮಯ್ಯ ನಾಟಕ ಮಾಡ್ಕೋತ ಹೋಗ್ತಾನೆ, ಇವ್ರಿಗೆ ಮುಂದೆ ಹಾಕೋತ ಪಾಪ ಸ್ವಾಮೀಜಿಯವರು ಅವ್ರನ್ನ ಹಠ ಇಡೋರು. ಹಸರು ಶಾಲೆ ಯಾಕೆ ಹಾಕೊಂಡಾರ? ರೈತರ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಈ ಸಮಾಜ, ಕೃಷಿಯಲ್ಲಿ ಈ ಸಮಾಜದಾಗ ಎಲ್ಲರೂ ಶ್ರೀಮಂತರು ಅದಾರನ್ರಿ, ಬಡವರು ಅದಾರ. ಬಡವ್ರು ಎಷ್ಟು ಮಂದಿ ನಾ ತೋರಿಸ್ಕೊಡ್ತೀನಲ್ಲ. ಬಹಳ ಜನಕ್ಕ ಈ ಪಂಚಮಸಾಲಿ ಸಮಾಜದವ್ರು ಏನಾದ್ರೆ ಮಾಡ್ತಾರಪ್ಪ ಅಂದ್ರ ಬ್ಯಾರೆ ಸಮಾಜದವ್ರಿಗೆ ಹೊಟ್ಟೆ ಕಾರ ಕಾಲಿಸ್ತು ಏನ್ ಹಾಕೋದು ಪುಣ್ಯಾತ್ಮಗಳಿಗೆ ಗೊತ್ತಿಲ್ಲ. ಒಟ್ಟು ಈ ಸಮಾಜದವ್ರು ಮುಂದೆ ಬರಬಾರ್ದು ತಿಳ್ಕೊಂಡು ಸಿದ್ದೇಶ್ವರ ಮಹಾಸ್ವಾಮಿಗಳು